ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾವು ಮಾಡ್ತಾ ಇದೀವಿ ಇವತ್ತು ಮೂವಿ ರೋಸ್ಟ್ ರಿಯಾಕ್ಷನ್. ಸೊ ವಿಡಿಯೋ ಚೆನ್ನಾಗಿರುತ್ತೆ. ಮೂವಿ ಟೈಟಲ್ ಹೆಸರು ಬಂದ್ಬಿಟ್ಟು ವೀರಸಿಂಹ ರೆಡ್ಡಿ ಮೂವಿ ರೋಸ್ಟ್ ಬಾಳೆ ವಾಸಿಸ್ ಲಾಜಿಕ್ ಅಂತ. ವಿಡಿಯೋ ಮಾಡಿರೋರು ದರ್ಶಿ ಅವರು. ಸೊ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ವೀರಸಿಂಹ ರೆಡ್ಡಿ. ಈ ಫಿಲ್ಮ್ ನಾಗ ಹೀರೋ ಆಗಿರೋದು ಫಿಸಿಕ್ಸ್ ನ ಎಲ್ಲಾ ರೂಲ್ಸ್ ಗಳನ್ನು ಬ್ರೇಕ್ ಮಾಡಿರ ಅಂತ ಬಾಲಯ್ಯ ಅವರು. ಬೈ ದ ವೇ ಈ ಫಿಲ್ಮ್ ನಾಗ ವಿಲನ್ ಆಗಿರೋದು ನಮ್ ವಿಜಯ್ ಅಣ್ಣ. ಕಾಸ್ಟ್ಯೂಮ್ ಡಿಸೈನರ್ ಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ವಿಜಯ್ ಅಣ್ಣಗ ಫಿಲ್ಮ್ ಪೂರ್ತಿ ಒಂದತ್ರ ಡ್ರೆಸ್ ಹಾಕ್ಸ್ಬಿಟ್ಟಾನ ಇವನು. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ. ಈ ಫಿಲ್ಮಿನ ಫಸ್ಟ್ ಸೀನು ಬಹಳ ಬ್ಯೂಟಿಫುಲ್ ಐತಿ. ಯಾಕಂದ್ರೆ ಫಸ್ಟ್ ಸೀನಾಗ ಇವರು ಇಸ್ತಾನ್ಬುಲ್ ನೋ ತೋರಿಸ್ತಾರ. ಈ ದೇಶದಾಗಿರೋರು ಮುದ್ದಿ ತಿನ್ನಕ ಸ್ಟಾರ್ಟ್ ಮಾಡ್ಯಾರ. ಆಮೇಲೆ ಈ ಹೋಟ್ಲು ಮೀನಾಕ್ಷಿದು. ಇಲ್ಲಿಗೆ ಬಂದಂತ ವಿಲನ್ ಈ ಹೋಟೆಲ್ ನ ನನಗ್ ಬರ್ದ್ ಕೊಡು ಅಂತ ಬ್ಲಾಂಕ್ ಚೆಕ್ ನ ಕೊಡ್ತಾನ. ಬೇಕಾದಷ್ಟು ರೊಕ್ಕನ ಬರ್ಕೊಂಡು ಈ ಹೋಟೆಲ್ ನ ಬಿಟ್ಕೊಡೋದ್ ಬಿಟ್ಟು ಅಕ್ಕ ಏನಂತ ಕೇಳ್ರಿ. ಈ ರೆಸ್ಟೋರೆಂಟ್ ನ ಬರೀ ದುಡ್ಡಿಗೆ ಶುರು ಮಾಡಿರೋಳಲ್ಲ ನಾನು. ಅಕ್ಕ ಇವನಿಗೆ ಕನ್ನಡ ಬರಲ್ಲ, ನಾನು ಇಂಡಿಯನ್ಸ್ ಗಳಿಗೋಸ್ಕರ ಹೋಟ್ಲು ತೆಗ್ದಿನಿ ಅಂತ ಅಕ್ಕ ಬಿಲ್ಡಪ್ ನ ಕೊಟ್ಲು. ಬಟ್ ಹೋಟ್ಲು ಪೂರ್ತಿ ನೋಡಿದ್ರೆ ಒಬ್ಬ ಇಂಡಿಯನ್ಸು ಇಲ್ಲ. ಹೋಟೆಲ್ ಮಾರಲ್ಲ ಅಂದಿದ್ಕ ವಿಲನ್ ಮೀನಾಕ್ಷಿಗೆ ಹೊಡಿತಾನ. ಆಮೇಲೆ ಹೋಟೆಲ್ ನ ಹಾಳು ಮಾಡಿ ನಾಳೆ ನೀನ್ ಬಂದು ನಿನ್ ಹೋಟೆಲ್ ನ ನನಗೆ ಬರ್ದ್ ಕೊಡ್ಬೇಕು ಅಂತ ಧಮ್ಕಿ ಹಾಕಿ ಅಲ್ಲಿಂದ ಹೋಗಾನ. ನೆಕ್ಸ್ಟ್ ದಿನ ಮೀನಾಕ್ಷಿ ವಿಲನ್ ಹತ್ರ ಬಂದು ಮತ್ತೊಂದ್ಸಲ ಡೈಲಾಗ್ ಹೊಡಿತಾಳ. ಇಲ್ಲಿಗೆ ಸೈನ್ ಮಾಡೋದಕ್ ಬಂದಿಲ್ಲ ನಾನು. ಇಲ್ಲಿ ನಮ್ ಹೀರೋನ್ ಎಂಟ್ರಿ ಆಕತಿ. ಗಲ್ಲಕ್ಕ ಕೊಟ್ಟಿನಿ ನಾ ಬೆಲ್ಲ ಆಗೇನೆ ಪಾಗಲ್ಲ ಸಿರಿ ಒಳಗ ಇದು ಬಾಲಯ್ಯ ಫ್ಲೋನ್ ಎಂಟ್ರಿ. ಫೈಟಿಂಗ್ ಇಂದಾನ ಸ್ಟಾರ್ಟ್ ಆಗ್ಬೇಕು. ಅಣ್ಣ ಹೊಡೆದ್ ಶಾರ್ಟ್ ನೋಡಿ ಹುಡ್ಗಿರ್ ಜ್ಯೂಸ್ ಚಿಂಬಿಡ್ತತಿ. ಇನ್ನು ಅಣ್ಣ ಪ್ಯಾಂಟಿನ್ ಜೇಬ್ನ ಕೈ ಇಟ್ಕೊಂಡು ಎಲ್ರಿಗೂ ಹೊಡಿತಾನ. ಇನ್ನು ಈ ತರ ಸ್ಲೈಡ್ ಆಗಂತ ಟ್ಯಾಲೆಂಟ್ ಎಲ್ಲರ ಹತ್ರನೂ ಇರಲ್ಲ. ಸೊ ಇವ್ರೆಲ್ರಿಗೂ ಗುಮ್ಮಿದ ಮ್ಯಾಗ ಅಣ್ಣ ವಿಲನ್ ಹತ್ರ ಬಂದು ಅವನಿಗೂ ಹೊಡಿತಾನ. ಇನ್ನು ಈ ವಿಲನ್ ಸೆಕ್ಯೂರಿಟಿಗಳನ್ನ ನೋಡ್ರಿ ಎಷ್ಟ್ರ ಮಟ್ಟಿಗೆ ಯೂಸ್ಲೆಸ್ ಅದಾರ ಅಂತ. ಬಾಲಯ್ಯ ಕೈ ಅಂತದಂಗ ಅಲ್ಲೇ ನಿಂತ್ಬಿಟ್ರು. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಸ್ವಲ್ಪ ಹೃದಯ ಗಟ್ಟಿ ಮಾಡ್ಕೊಳ್ರಪ್ಪ. ಅಮ್ಮನ್ನ ಅವಮಾನ ಮಾಡಿದವನು ಈ ಭೂಮಿ ಮೇಲೆ ಇರಬಾರ್ದು. ನೋಡ್ರಿ ಈಕಿ ನಮ್ ಬಾಲಯ್ಯಗ ಅಮ್ಮ ಅಂತೆ. ಅಮ್ಮಗ 34 ವರ್ಷ ಏಜ್ ಆಗಿದ್ರ ಮಗುಗ್ 66 ವರ್ಷ ಏಜ್ ಆಗೈತಿ. ಇದ ಫಸ್ಟ್ ಟೈಮ್ ತಾಯಿಗಿಂತ ಜಾಸ್ತಿ ಮಗುಗ್ ಏಜ್ ಆಗಿರೋದನ್ನ ನೋಡಕತ್ತಿರೋದು. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಬೈ ದ ವೇ ಈ ಫಿಲ್ಮ್ ನಾಗ ನಮ್ಮ ಅಣ್ಣನ ಹೆಸರು ಜೆ ಅಂತೆ. ಈ ಸೀನ್ ನೋಡ್ತಿದ್ರ ಇಲ್ಲೇನ್ ಅಮ್ಮ ಮಗ ನಡ್ಕೊಂಬರಕತ್ತಿರೋ ಇಲ್ಲ ಅಪ್ಪ ಮಗಳು ನಡ್ಕೊಂಬರಕತ್ತಿರೋ ಒಂದು ಗೊತ್ತಾಗೋಲ್ದು. ಹೀರೋನ್ ಎಂಟ್ರಿ ಆದ್ಮ್ಯಾಗ ಹೀರೋಯಿನ್ ಎಂಟ್ರಿ ಆಗ್ಲಿದ್ರೆ ಹೆಂಗ್ ಹೇಳ್ರಿ. ಅಕ್ಕ ರಿಯಾಲಿಟಿ ಶೋನಾಗ ಬಹಳ ಕೆಟ್ಟದಾಗಿ ಆಡ್ ಹೇಳಿದ್ಕ ಆಕಿನ ಎಲಿಮಿನೇಟ್ ಮಾಡ್ತಾರ. ಇದರಿಂದ ಬೇಜಾರಾಗಿ ಕುಡ್ದು ಮಕ್ಕಂಡಾಗ ಅಕ್ಕ ಬೆಳಿಗ್ಗೆ ಎದಾಳ ಅಷ್ಟೊತ್ತಿಗೆ ಆಕಿದು ಒಂದ್ ಕಿವಿ ಕೇಳ್ತಿರಲ್ಲ. ಆಕ್ಚುಲಿ ಈಕಿ ರಾತ್ರಿ ಕುಡಿಯಕರ ಹೀರೋನು ಅದ ಪಬ್ನಾಗ ಇರ್ತಾನ. ಇಲ್ಲಿ ಒಂದ್ ರೌಡಿ ಜೊತೆಗೆ ಗಲಾಟೆ ಆದಾಗ ಅಣ್ಣ ಗನ್ನಿಲೆ ಫೈರ್ ಮಾಡಿರ್ತಾನ. ಬುಲೆಟ್ ಈಕಿ ಕಿವಿ ಪಕ್ಕಕ್ಕೆ ಹೋಗಿರೋದ್ರಿಂದ ಈಕಿಗೆ ಈಗ ಕಿವಿ ಕೇಳ್ಸಾಕತ್ತಿಲ್ಲ. ಸೊ ಇದನ್ನೆಲ್ಲ ಸಿಸಿಟಿವಿ ಚೆಕ್ ಮಾಡಿದಂತ ಹೀರೋನ್ ಮ್ಯಾಗ ಸೇಡ್ ತಿರ್ಸ್ಕೋಬೇಕಂತ ಅವ್ನ್ ಶೋರೂಮಿಗೆ ಬಂದು ಗಾಡಿಗಳಿಗೆ ಹೊಡಿತಾಳ. ಬೈ ದ ವೇ ಬಹಳ ರಿಯಲಿಸ್ಟಿಕ್ ಆಗಿ ಗ್ಲಾಸ್ ಹೊಡಿತ್ ಬಿಡು ಈ ಕಾರ್ದು. ಏನೋ ಹೊಡೆದಂಗಾಯ್ತು. ಸೊ ನಮ್ ಹೀರೋ ಬಂದು ಈಕಿಗೆ ಸಾರಿ ಕೇಳ್ತಾನ. ಐ ಆಮ್ ವೆರಿ ಸಾರಿ ಫಾರ್ ದ ಲಾಸ್. ಇನ್ನು ಇವರಿಬ್ರು ನಡುವೆ 26 ವರ್ಷದ ಏಜ್ ಗ್ಯಾಪ್ ಐತಿ. ಸೊ ಹೀರೋಯಿನ್ ಕಾರಿನ ಗ್ಲಾಸ್ ಹೊಡೆದು ಲಾಸ್ ನ ಮಾಡಿರಕ್ಕ ಹೀರೋ ಈಕಿನ ತನ್ನ ಹತ್ರ ಕೆಲ್ಸಕ್ಕೆ ಇಟ್ಕಂತಾನ. ಸೊ ನೆಕ್ಸ್ಟ್ ದಿನ ಈಕಿ ಕಾರ್ನ ಕ್ಲೀನ್ ಮಾಡಕರ ಅದ್ರಾಗ ಮಾಲ್ ಸಿಗ್ತತಿ. ಆ ಮಾಲಿನ ಓನರ್ ಬಂದು ಗಲಾಟೆ ಮಾಡಿ ಗನ್ನ ಫೈರ್ ಮಾಡಿದಾಗ ಅದ್ರ ಬುಲೆಟ್ ಈಕಿ ಕಿವಿ ಪಕ್ಕಕ್ಕ ಮತ್ತೊಂದ್ಸಲ ಪಾಸ್ ಆಕತಿ. ಸೊ ಇದರಿಂದ ಅಕ್ಕಗ ಮತ್ತೆ ಕಿವಿ ಕೇಳ್ಸಕ್ ಸ್ಟಾರ್ಟ್ ಆಗತಿ. ಸೊ ನೆಕ್ಸ್ಟ್ ದಿನ ನಮ್ ಜೆ ಅವ್ರ ಅಮ್ಮಗ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿಸ್ತಾನ. ಹಾ ಅಮ್ಮ ಇವಳೇನಮ್ಮ ಈಶಾ. ಹಾಯ್ ಆಂಟಿ, ನಮಸ್ಕಾರ. ನಮಸ್ಕಾರ. ಏನ್ ನಡೆಯಕತ್ತೈತ್ರಲ್ಲ ಇಲ್ಲಿ 66 ವರ್ಷದ ತಾತ 34 ವರ್ಷದ ಮಹಿಳೆಗೆ ಅಮ್ಮ ಅನ್ನಕತ್ತಾನ. ಆಮೇಲೆ 40 ವರ್ಷದ ಈ ಶ್ರುತಿ ಹಾಸನ್ ಈಕಿಗೆ ಆಂಟಿ ಅನ್ನಕತ್ತಾಳ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಇದು ಕಮರ್ಷಿಯಲ್ ತೆಲುಗು ಫಿಲ್ಮ್ ಆಗಿರೋದ್ರಿಂದ ಇಲ್ಲೊಂದು ಕ್ರಿಂಜ್ ಡೈಲಾಗ್ ಬರ್ಲೇಬೇಕಲ್ಲ. ನಮ್ ಮನೆಗೆ ಇವಳು ಸೊಸೆಯಾಗಿ ಬಂದ್ರೆ ಚೆನ್ನಾಗಿರುತ್ತೆ. ಅಮ್ಮ ಎಲ್ಲಾ ಫಿಲಮ್ ಅಲ್ಲಿ ಇದೇ ಡೈಲಾಗ್ ಇರ್ತಾರೆ, ಯಾಕಂತ ಗೊತ್ತಿಲ್ಲ. ತಡ ಇಲ್ದಂಗ್ ಸಾಂಗ್ ಸ್ಟಾರ್ಟ್ ಆಗತಿ. ಲೇ 5ನೇದಕ್ಕೆ ಬಿಟ್ಟು 6ನೇದಕ್ಕೆ ಕೈ ಹಿಡದ 7ನೇದಕ್ಕೆ ಕಾಲ್ ತೋರ್ಸೋ ಮಗ ನೀ ಅದಿ. ನಮ್ ಹೀರೋ ಈ ಸಾಂಗ್ ನಾಗ ಬಹಳ ಕೆಟ್ಟದಾಗ ಸಿಗ್ನಲ್ ಎಲ್ಲ ಮಾಡ್ತಾನ. ನೋ ಕಾಮೆಂಟ್ಸ್. ಇಲ್ಲಿ ಇವರು ಡ್ಯಾನ್ಸ್ ಮಾಡಕತ್ತಾರೋ ಇಲ್ಲ ನೈಟ್ ಪ್ಯಾಂಟ್ ಲಾಡಿ ಹಿಡ್ಕೊಂಡ್ ಆಟ ಆಡಕತ್ತಾರೋ ಒಂದು ಗೊತ್ತಾಗಲ್ದು. 9 ಗಂಟೆಗೆ ನಾವು ಸಂಘ ಸೇರೇವೆ. ನೆಕ್ಸ್ಟ್ ಸೊ ಸಾಂಗ್ ಮುಗಿತಿದ್ದಂಗ ಹೀರೋಯಿನ್ ಅವ್ರ ಅಪ್ಪನ ಹತ್ರ ಜೆ ಬಗ್ಗೆ ಹೇಳ್ತಾನ. ಅಣ್ಣ ಖುಷಿಯಿಂದ ತನಗಿಂತ ದೊಡ್ಡ ವಯಸ್ಸಿನ ಅಳಿಯನ್ನ ಒಪ್ಕೊಂಡ ಬಿಡ್ತಾನ. ಈಗ ನಮ್ ಹೀರೋ ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡು ಹೀರೋಯಿನ್ ಮನೆಗೆ ಹೋಗ್ಬೇಕು. ಆಮೇಲೆ ನಿಮ್ ಪೇರೆಂಟ್ಸ್ಗೆ ನಮ್ ಮನೆಗ್ ಬಂದು ಮಾತಾಡಕ್ ಹೇಳು. ಓಕೆ ಸರಿ ಈಶಾ, ಅಮ್ಮಂಗ್ ಹೇಳ್ತೀನಿ. ಆದ್ರ ಅಣ್ಣಗ ತಂದೆ ಇಲ್ಲ. ನಿಮ್ ಪೇರೆಂಟ್ಸ್ ನ ಮನೆ ಕರ್ಕೊಂಬ ಅಂದ್ಲು. ಪಾಪ ಅವಳಿಗೆ ಗೊತ್ತಿದ್ರೆ ತಾನೆ ನನಗ್ ತಂದೆನೇ ಇಲ್ಲ ಅನ್ನೋದು. ಇಲ್ಲಿ ಮೀನಾಕ್ಷಿ ನಿನ್ ತಂದೆ ಏನು ಸತ್ತಿಲ್ಲ ಬದುಕೇಳ ಅನ್ನ ಒಂದು ಅಮೇಜಿಂಗ್ ಟ್ವಿಸ್ಟ್ ನ ಕೊಡ್ತಾಳ. ನಿಮ್ ತಂದೆ ಬದುಕಿದಾರೆ ಇನ್ನು. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಸೊ ಮೀನಾಕ್ಷಿ ಜೇಗೆ ಅವ್ರ ಅಪ್ಪನ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾಳ. ನೋಡ್ರಿ ಬಾಲಯ್ಯ ಅವ್ರ ತಂದೆ ಕ್ಯಾರೆಕ್ಟರ್ ನ ಪ್ಲೇ ಮಾಡೋ ಅಂತ ದಮ್ಮು ಯಾರಿಗೂ ಇಲ್ಲ. ಸೊ ಅದಕ್ಕ ಇವರ ತಂದೆ ಆಗ್ಬಿಟ್ಟಾರ. ಸೊ ರಾಯಲಸೀಮೆದಾಗ ಇರೋಂತ ಸಿಂಹ ರೆಡ್ಡಿ ಜನರು ಪಾಲಿಗೆ ದೇವ್ರಿದ್ದಂಗ. ಅದಕ್ಕ ಅಣ್ಣ ನಡ್ಕೊಂಡ್ ಬರ್ತಿದ್ರ ಎಲ್ರು ಕೈ ಮುಗಿತಾರ. ಇವತ್ತು 300 ಜೋಡಿಗಳಿಗೆ ಸಾಮೂಹಿಕ ವಿವಾಹ ನಡೆಯಕತೈತಿ. ಇಲ್ಲಿ ನಮ್ ಸಿಂಹ ರೆಡ್ಡಿ ಹಿಂದಿಲ್ ಮಾತಾಡಕತ್ ಬಿಡ್ತಾನ. ಹಾ ಕಾದರ್ ಬೈ ಕೈಸೆ ಹೋ. ಅಚ್ಚಾ ಹೂಂ ಸಾಬ್. ಅಲ್ಲಾ ಹಾಫಿಸ್. ಶುಕ್ರಿಯಾ. ಬಟ್ ನನಗೆ ರಿಯಲ್ ಲೈಫ್ ನಾಗ ಬಾಲಯ್ಯ ಅವ್ರು ಮಾತಾಡಂತ ಹಿಂದಿ ಬಹಳ ಇಷ್ಟ. ಅರೆ ಸಾಲೆ ಅರೆ ಮ್ಯಾಕಿರೋಡೆ ಕೈಸಾ ರೇ. ಮಾತೇ ಇಲ್ಲ.
ಸೊ ಈ ಮದ್ವಿಗಳು ನಡೆಯಕರ ಸಿಂಹಾರೆಡ್ಡಿನ ಸಾಯಿಸ್ಬೇಕಂತ ವಿಲನ್ಗಳು ಅಲ್ಲಿಗೆ ಬರ್ತಾರ. ನನ್ನ ತಲೆ ಕತ್ತರಿಸಕ್ ಬಂದಿರೋರು ಎದ್ದು ನಿಂತ್ಕೊಳ್ಳಿ ಬೇಗ. ಇನ್ನೇನು ಮೇನ್ ವಿಲನ್ ಬಾಯಾಗ ವೈಬ್ರೇಟರ್ ಹಿಡ್ಕೊಂಡು ಎಂಟ್ರಿ ಅಂತಾನ. ಇಲ್ಲಿ ಬರೋಂತ ಫೈಟಿಂಗ್ ಬಗ್ಗೆ ವರ್ಣಿಸಕ ಸಾಧ್ಯನ ಇಲ್ಲ. ಅಣ್ಣ ಕಾಲಿಕ್ತಿದ್ದಂಗ ಗಾಳಿ ಆರ್ತತಿ, ಮೋಸ್ಟ್ಲಿ ಊಸ್ಬಿಟ್ರಕ್ ಇವನು ಒಂದ ಹೊಡ್ತಕ್ಕ ಮೂವರ್ ಆರ್ತಾರ. ಇನ್ನು ಇಂಥವೆಲ್ಲ ಕಾಮನ್ ಬಿಡ್ರಿ ಬಾಲಯ್ಯ ಫಿಲ್ಮ್ಸ್ ನಾಗ. ಆಮೇಲೆ ಸಿಮ್ಮುಗ ವಿಲನ್ಸ್ ಗಳು ಈ ತರ ಕೈ ಮುಗಿಯ ಸೀನು ನನಗಂತೂ ಬಹಳ ಇಷ್ಟ ಆತಪ್ಪ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೆಕ್ಸ್ಟ್ ಮೇನ್ ವಿಲನ್ ಅಖಾಡಕ್ಕೆ ಇಳಿದಾಗ ಗ್ರಾವಿಟಿನ ಮಾಯ ಆಗ್ಬಿಡ್ತತಿ. ಚೆನ್ನಾಗಿದೆ ಮೂವಿ, ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ. ಸೊ ನಮ್ ಸಿಂಹ ವಿಲನ್ಸ್ ಗಳಿಗೆ ಹೊಡೆದು ಅಲ್ಲಿಂದ ಕಳಿಸ್ಬಿಡ್ತಾನ. ಇದರಿಂದಾಗಿ ಸಾಮೂಹಿಕ ಮದ್ವಿ ಬಹಳ ಚೆನ್ನಾಗಿ ನಡೀತೈತಿ. ಈ ಕಡೆ ಸೈಡ್ ನಮ್ ವಿಲನ್ ಮನೆಗ್ ಬರ್ತಾನ. ಇವ್ನ ಹೆಂಡತಿ ಎಷ್ಟ್ರ ಮಟ್ಟಿಗೆ ಒಳ್ಳೆ ಕೆದಾಳ ಅಂದ್ರ ಇವನಿಗೋಸ್ಕರ ಅಡಿಗೆ ಮಾಡಿ ಡ್ರೆಸ್ ಮ್ಯಾಗಿರಂತ ಧೂಳ್ನ ಕೊಡಿವಿ, ಕೈಕಾಲ್ ತಕೊನಕ ನೀರ್ನ ಕೊಟ್ಟು ಕೋಳಿ ಸಾರ್ನ ತಟ್ಟಿಗೆ ಹಾಕಿ ಉಣ್ಣಕ್ ಇಟ್ಕೊಡ್ತಾಳ. ನನ್ನ ಹೆಂಡತಿ ಪ್ರೀತಿಯಿಂದ ಉಣ್ಣಕ್ ಇಟ್ಕೊಟ್ಟಾಳ ಅಂತ ತಿನ್ನಾಕ ಹೋದ್ರ ಸಿಕ್ಕರ ಇಂತ ಹೆಂಡತಿ ಸಿಗಾಕ್ ನೋಡ್ರಿ. ನಮ್ ಶತ್ರು ಸಾವ್ಗಿಂತ ನಿಂಗೆ ಊಟನೇ ಹೆಚ್ಚಾಯ್ತಾ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಆಕ್ಚುಲಿ ಇವರು ರಿಯಲಿಸ್ಟಿಕ್ ಆಗೇ ತೋರ್ಸಾರ. ಯಾಕಂದ್ರ ಹುಡುಗಿರಿಗೆ ಮೂಡ್ ಸ್ವಿಂಗ್ಸ್ ಗಳು ಹಿಂಗ ಹಾಕಿರ್ತಾವು. ಕೊಡ್ಬಾರ್ದ ಒಂದ್ ಕೊಟ್ಟಿನಿ ಅಂದ್ರ 32 ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು. ನಮ್ ಹುಡ್ರು ಜೀವನ ಎಷ್ಟ್ರ ಮಟ್ಟಿಗೆ ಕಷ್ಟ ಐತಿ ನೋಡ್ರಿ. ಗರ್ಲ್ ಫ್ರೆಂಡ್ ನಮಗ್ ಸಿಟ್ಟು ಬರ್ಸಿದಾಗ ಈ ತರ ರಿಯಾಕ್ಟ್ ಮಾಡ್ತೀವಿ. ಈ ತರ ರಿಯಾಕ್ಟ್ ಮಾಡಿದ್ಕ ಮತ್ತೆ ಎಲ್ಲಿ ಬೇಜಾರ್ ಹಾಕೊಳ್ಳೋ ಅಂತ ನಾವೇ ಸಮಾಧಾನ ಮಾಡ್ತೀವಿ. ಇದಕ್ಕೆ ನಮಗ್ ಸಂಬಂಧ ಇಲ್ಲ, ಯಾಕಂದ್ರೆ ನಮ್ಗೆ ಎಂತನೂ ಇಲ್ಲ, ಲವರು ಇಲ್ಲ. ಈ ಕಡೆ ಸೈಡ್ ಸಿಂಹ ರೆಡ್ಡಿ ಟೇಬಲ್ ಮ್ಯಾಗ ಸಿಮ್ಮುದ್ ಮೂರ್ತಿ ಇಟ್ಕೊಂಡು ಸಿಮ್ಮುದ್ ಚೇರ್ ಮ್ಯಾಗ ಕುಂತಿರ್ತಾನ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಸೊ ಇಲ್ಲಿಗೆ ಬಿಸ್ನೆಸ್ ಮ್ಯಾನ್ ಬಂದು ವಿಲನ್ಸ್ ಗಳು ತನಗೆ ಕೊಡ್ತಿರೋ ತೊಂದರೆಗಳ ಬಗ್ಗೆ ಹೇಳಿದಾಗ ಅಣ್ಣ ರಚ್ಚಿಗೆದ್ದು ಸ್ಪಾಟಿಗೆ ಹೋಗಿ ಅಲ್ಲಿ ಚೇರ್ ಹಾಕೊಂಡು ಕುಂದಿರ್ತಾನ. ಇನ್ನು ರೌಡಿಗಳು ಅಟ್ಯಾಕ್ ಮಾಡ್ತಿದ್ದಂಗ ಅವರಿಗೆ ಫುಟ್ಬಾಲಿಗೆ ಓದಂಗ ಓದಿತ್ತ ನಮ್ಮ ಅಣ್ಣ. ಇನ್ನೇನು ಈ ಲೆವೆಲಿನ ಆಕ್ಷನ್ ನೋಡಿದ್ಮ್ಯಾಗ ಯಾರಾದ್ರೂ ಉಚ್ಚಿ ವೈಕೇಳಲೇಬೇಕಲ್ಲ. ಬೈ ದ ವೇ ನಮ್ಮ ಅಣ್ಣ ಚೇರ್ ಮ್ಯಾಗ ಕುತ್ಕೊಂಡ ಎಲ್ಲಾ ರೌಡಿಗಳಿಗೂ ಹೊಡಿತಾನೆ ಇಲ್ಲಿ. ಸೊ ನಮ್ ಮೇನ್ ವಿಲನ್ ಸ್ಪಾಟಿಗೆ ಬರೋ ಅಷ್ಟೊತ್ತಿಗೆ ಅಣ್ಣ ಎಲ್ಲಾ ರೌಡಿಗಳಿಗೂ ಹೊಡೆದು ಅಲ್ಲಿ ನಿಂತಿರ್ತಾನ. ಈಗ ಸಿಮ್ಮನ್ ನೋಡಿ ಎದ್ರಕೊಂಡಂತ ಡ್ರೈವರ್ ಗಾಡಿನ ಹಿಂದಕ್ ತಗೋಣಕ ಟ್ರೈ ಮಾಡ್ತಾನ. ಆದ್ರ ಗಾಲಿ ಸಿಕ್ಕಂಡಿರ್ತತಿ. ಆದ್ರ ಟೆನ್ಷನ್ ತಗೋಬೇಡ್ರಿ, ನಮ್ ಸಿಮ್ಮುಗ ಬಾಳ ಹೆಲ್ಪಿಂಗ್ ನೇಚರ್ ಇರೋದ್ರಿಂದ ಸಿಕಂದ್ರ ಅಂತ ಗಾಡಿನ ಹೊರಗ್ ತೆಗಿತಾನ. ಹೊಡ್ದಾಗ ಪರ್ಸ್ ಇದೆಯಲ್ಲ, ಹೋಗೋ ಸ್ಪೀಡ್ ನೋಡಿದ್ರೆ ಜೆಟ್ ಸ್ಪೀಡ್ ಕಿನ್ನ ಫಾಸ್ಟ್ ಹೋಗುತ್ತೆ ಗುರು. ಮಸ್ತ್ ಆಗಿತ್ತು ಆ ಸೀನ್ ಮಾತ್ರ. ಯಾಕಂತ ವಿಲನಿನ್ ಮಾವ ಹೋಮ್ ಮಿನಿಸ್ಟರ್ ಹತ್ರ ಬಂದು ಹೆಲ್ಪ್ ಕೇಳ್ತಾನ. ಸೊ ಇದರಿಂದಾಗಿ ಹೋಮ್ ಮಿನಿಸ್ಟರ್ ಸಿಮ್ಮನ್ನ ಆಫೀಸಿಗೆ ಕರೀತಾನ. ಕಾಂಕ್ರೀಟ್ ನೆಲದ ಮ್ಯಾಗ ಮಣ್ಣಿಲ್ಲಿಂದ ಬಂತು ಅಂತ ನೀವ್ ಯೋಚನೆ ಮಾಡ್ತಿದ್ರ, ಇಲ್ಲಿಂದ ಬಂತು. ಇನ್ನು ಸಿಂಹ ಕಾಲಿಟ್ಟಿದ್ ಫೋರ್ಸ್ ಎಷ್ಟು ದೊಡ್ಡ ಲೆವೆಲ್ ಇತ್ತ ಅಂದ್ರ ರೂಮ್ ಒಳಗಡೆ ಇರೋಂತ ಲೋಟಗಳೆಲ್ಲ ಅಲ್ಲಾಡ್ತಾವು. ಬಂದಾಯ್ತು ಸರ್, ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇಲ್ಲಿ ಅಣ್ಣ ಹೋಮ್ ಮಿನಿಸ್ಟರ್ ಮುಂದೆನ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಅವನಿಗೆ ಬಾಯಿಗೆ ಬಂದಂಗ ಇನ್ಸಲ್ಟ್ ಮಾಡಿ ಅಲ್ಲಿಂದ ಹೋಗ್ತಾನ. ಸೊ ಇಷ್ಟೆಲ್ಲ ಇನ್ಸಲ್ಟ್ ನ ಮಾಡ್ಸ್ಕೊಂಡ್ರಂತ ಹೋಮ್ ಮಿನಿಸ್ಟರ್ ಇವನ್ ಮ್ಯಾಗ ಆಕ್ಷನ್ ತಗೊಂಡ್ ಬಿಟ್ಟು ಏನಂತ ಕೇಳ್ರಿ. ನಮ್ ಮುಂದೆ ಬಂದು ಹೋಗಿದ್ದು ಸಿಂಹ. ನಿನ್ ಜನ್ಮಕ್ಕೆ ಹೋಗೋ. ಸೊ ನೆಕ್ಸ್ಟ್ ದಿನ ಸಿಮ್ಮುಗ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತತಿ. ಹಲೋ, ನಾನ್ ಲಲ್ಲಿ ಅಂದ್ರೆ That's like a good boy. ಆಕ್ಚುಲಿ ಇಲ್ಲಿ ಫೋನ್ ಮಾಡಿದ್ದು ಮೀನಾಕ್ಷಿ ಅಕ್ಕ. ಇವನಿಗೆ ಕಾಲ್ ಮಾಡಿ ಇಸ್ತಾನ್ಬುಲ್ಗೆ ಕರ್ಸ್ಕೊಂಡು ನಿನಗೆ ಒಬ್ನು ಮಗ ಅದನ ಅಂತ ಹೇಳಿ ಜೇನ ಇಂಟ್ರೊಡ್ಯೂಸ್ ಮಾಡಿಸ್ತಾಳ. ಸೊ ಬಹಳ ವರ್ಷದಿಂದ ಸಿಂಹ ಮತ್ತೆ ಮೀನಾಕ್ಷಿ ಮೀಟ್ ಆಗಿರಲ್ಲ. ಈಗ ಸಡನ್ ಆಗಿ ನನ್ನನ್ನ ಯಾಕೆ ಕರ್ಸಿದೆ ಅಂತ ಕೇಳಿದಾಗ ಮದ್ವಿ ಮಾತುಕತೆ ನಾವು ಮಾಡಕ್ ಹೋಗ್ಬೇಕು ಅಂತ ಅಕ್ಕ ಹೇಳ್ತಾಳ. ಇನ್ನೇನು ಹೆಣ್ಣಿನ ಕಡೆ ಇಂದು ಮುಂದೆ ಯೋಚನೆ ಮಾಡ್ಲಿಲ್ದಂಗ ಈ ಮದ್ವಿಗೆ ಒಪ್ಕೆ ಅಂತಾರ. ನಿಮ್ ಜೊತೆ ಸಂಬಂಧ ಅಂದ್ರೆ ಅದು ನಮ್ಮ ಅದೃಷ್ಟ. ಆದ್ರೆ ಸಿಂಹ ಅಲ್ಲಿಂದ ಹೋಗ್ತಿದ್ದಂಗ ಹೀರೋಯಿನ್ ಅಪ್ಪ ಫುಲ್ಲು ಗಾಬರಿ ಆಗಿ ಬಂದು ಟ್ಯಾಬ್ಲೆಟ್ಸ್ ಗಳನ್ನ ತಗಂತಾನ. ಯಾಕಂದ್ರೆ ಅವತ್ತು ಸಿಂಹ ಸಿಕಂಡ್ರೆ ಕಾರ್ನ ಹೊರಗ್ ತೆಗ್ದಾಗ ಅಣ್ಣ ಕಾರ್ ಒಳಗಡೆನೆ ವಿಲನ್ಸ್ ಗಳ ಜೊತೆಗೆ ಕುಂತಿದ್ದ. ಆಕ್ಚುಲಿ ಇವನು ವಿಲನ್ಸ್ ಗಳ ಸೈಡ್. ಸೊ ಹೀರೋಯಿನ್ ಅಪ್ಪ ವಿಲನ್ಗೆ ಫೋನ್ ಮಾಡಿ ಸಿಂಹ ಇಸ್ತಾನ್ಬುಲ್ ನಾಗ ಬಂದು ಸಾಯಿಸ್ರಿ ಅಂತ ಹೇಳ್ತಾನ. ಸಿಂಹನ್ ಸಾಯ್ಸಕ ಇಸ್ತಾನ್ಬುಲ್ಗೆ ಹೋಗಕ್ಕಿಂತ ಮುಂಚೆ ವಿಲನ್ ಏನಂತ ಕೇಳ್ರಿ. ಮಾವ, ಕತ್ತಿಗೆ ಸಾಣೆ ಇಡ್ಸು, ಬೇಟೆಗೆ ಹೋಗ್ಬೇಕಾಗಿದೆ. ಅದು ಸರಿ ಅಣ್ಣ, ಬಟ್ ಕತ್ತಿಗಳನ್ನ ಇಸ್ತಾನ್ಬುಲ್ಗೆ ಹೆಂಗ್ ಹೋಯ್ತಿ? ಯಾಕಂದ್ರೆ ಏರ್ಪೋರ್ಟ್ ನಾಗ ಅಲೋ ಮಾಡಲ್ಲ ಅದನ್ನ. ಈ ಕಡೆ ಸೈಡ್ ಹೀರೋನ್ ಮನೆಯಲ್ಲರೂ ಸೇರ್ಕೊಂಡು ಹನಿಮೂನಿಗೆ ಹೋಗ ಶಾಪಿಂಗ್ ಮಾಡ್ತಿರ್ತಾರ. ಇವರು ಹನಿಮೂನಿನ್ ಶಾಪಿಂಗ್ ಮಾಡಕತ್ತಾರಂತ ನಿನಗೆ ಹೆಂಗ್ ಗೊತ್ತಾದ ದರ್ಶಿ ಅಂತ ನೀವು ನನಗೆ ಕೇಳ್ಬೋದು. ಇಲ್ಲಿ ನೋಡ್ರಿ ಅಕ್ಕನ್ ಕೈಯಾಗ ವಿಕ್ಟೋರಿಯಾ ಸೀಕ್ರೆಟ್ ಬ್ಯಾಗ್ ಐತಿ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಮನೆಯವ್ರನ್ನೆಲ್ರು ಮಾಲಿಕ್ ಕಳಿಸಿ ಸಿಂಹ ಒಬ್ನ ಟೀ ಕುಡಿಯಕಂತ ಬರ್ತಾನ. ಇಂಡಿಯಾದಿಂದ ಬಂದಿರಂತ ವಿಲನ್ಸ್ ಗಳು ಕತ್ತಿಗಳನ್ನ ಹಿಡ್ಕೊಂಡು ಇಲ್ಲಿ ಎಂಟ್ರಿ ಕೊಡ್ತಾರ. ಇವರು ಕತ್ತಿಗಳನ್ನ ಇಸ್ತಾನ್ಬುಲ್ ಹೆಂಗ್ ತಂದ್ರೋ ದೇವರಿಗೆ ಗೊತ್ತು. ಇನ್ನೇನು ಫೈಟಿಂಗ್ ಸ್ಟಾರ್ಟ್ ಆಗತಿ. ಇನ್ನು ವಿಲನ್ಸ್ ಗಳನ್ನ ಅಂತೂ ನಮ್ ಬಾಲಯ್ಯ ಸರ್ ಇಸ್ತಾನ್ಬುಲ್ ತುಂಬಾ ಓಡಾಡ್ಸ್ಕೊಂಡ್ ಸಾಯಿಸ್ತಾರ. ಇವರು ನೋಡ್ರಿ ಕೊಲೆ ನಡೀತಿದ್ರ ವಿಡಿಯೋ ಮಾಡಕತ್ತಾರ. ನೆಕ್ಸ್ಟ್ ಸಿಂಹ ಮೇನ್ ವಿಲನ್ ಹೊಡೆದು ಅವನನ್ನ ಇನ್ನೇನ್ ಸಾಯಿಸ್ಬೇಕನ್ನೋ ಅಷ್ಟೊತ್ತಿಗೆ ವಿಲನ್ ಹೆಂಡತಿ ಬಂದು ಸಿಂಹನ್ನ ಅಣ್ಣ ಅಂತ ಕರೆದು ಬಿಡ್ತಾಳ.
ಈಕಿ ಅಣ್ಣ ಅಂದದನ್ನ ಕೇಳಿಸ್ಕೊಂಡು ನಮ್ ಸಿಂಹ ಬಾಳ ಎಮೋಷನಲ್ ಅಕ್ಕನ. ಆದ್ರ ಅಕ್ಕ ಸಿಮ್ಮುಗ ಚುಚ್ಚಿ ಬಿಡ್ತಾಳ. ಸೊ ಇಬ್ರು ಚುಚ್ಚಿ ಅಲ್ಲಿಂದ ಹೋಗ್ತಿದ್ದಂಗ ಅಣ್ಣ ಚೇರ್ ಮ್ಯಾಗ ಕುಂತಿರ್ತಾನ. ಅವಾಗ ಸಿಮ್ಮನ್ ಫ್ಯಾಮಿಲಿ ಅಲ್ಲಿಗೆ ಬರ್ತೈತಿ. ಈಗ ಸಿಮ್ಮನ್ನ ಇವರು ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡ್ ಹೋಗಿ ಟ್ರೀಟ್ಮೆಂಟ್ ನ ಕೊಡಿಸಬಹುದಿತ್ತು. ಆದ್ರೆ ಈ ಪುಣ್ಯಾತ್ಮರು ಅವನು ಸ್ಮೋಕ್ ಮಾಡೋದನ್ನ ನೋಡ್ಕೊಂತ ಕುಂದಿರ್ತಾರ. ಸೊ ನಮ್ ಸಿಂಹ ಸ್ಮೋಕ್ ಮಾಡ್ತಾನ ಸ್ಮೋಕ್ ಹಾಕ್ಸ್ಕೊಂಡ್ಬಿಡ್ತಾನ. ಖತಮ್. ನೆಕ್ಸ್ಟ್ ಸಿಮ್ಮನ್ ಬಾಡಿನ ಇವರು ಊರಿಗೆ ತರ್ತದಂಗ ಜನರೆಲ್ಲರೂ ಹೆವಿ ಅಳ್ತಿರ್ತಾರ. ಬಟ್ ಇವನು ನೋಡ್ರಿ ಹೆಂಗ್ ನಗಾಕತಾನ. ಸೊ ಸಿಮ್ಮನ್ ಹೆಣನ ಬರ್ನ್ ಮಾಡಿದ್ಮ್ಯಾಗ ಜೇಗೆ ಎಲ್ರು ಸೇರ್ಕೊಂಡು ಫ್ಲಾಶ್ ಬ್ಯಾಕ್ ನ ಹೇಳ್ತಾರ. ಆಕ್ಚುಲಿ ಆಗ್ಲೇ ಸಿಮ್ಮುಗ ಚಾಕೋ ಹಾಕಿದಂತ ವಿಲನಿನ್ ಹೆಂಡತಿ ಸಿಮ್ಮುಗ ಸ್ವಂತ ತಂಗಿ ಆಗಕಂತೆ. ಮುಂಚೆ ಇವರಿಬ್ರು ಬಹಳ ಕ್ಲೋಸ್ ಇದ್ರು. ಇದೇ ಟೈಮ್ ಪೀರಿಯಡ್ ನಾಗ ವಿಲನ್ ಮತ್ತೆ ಅವ್ರ ಅಪ್ಪ ಪಕ್ಕದೂರ್ನಾಗ ಜನರಿಗೆ ಹೆವಿ ಕಾಟ ಕೊಡ್ತಿದ್ರಂತೆ. ಬಟ್ ರಿಯಲ್ ಕಾಟನ ಇವ್ರ ಶಿಷ್ಯಂದ್ರಿಗೆ ಕೊಡಕತ್ತಾರ. ಯಾಕಂದ್ರ ಮೈ ಮ್ಯಾಗ ಹಾಕ್ಯಾನಕ ಒಂದ್ ಜೊತೆ ಅಂಗಿ ಕೊಡ್ಸಿಲ್ಲ ಇವರಿಗೆ. ಕೆಡಿಸಿದಾಗ ಇದರಿಂದ ರಚ್ಚಿಗೆದ್ದು ಈ ಆಂಟಿನ ವಿಲನ್ ಏನಪ್ಪ ಕೆಡಿಸಿದಾಗ ಇದರಿಂದ ರಚ್ಚಿಗೆದ್ದು ಸಿಂಹ ಈ ಊರಿಗೆ ಬಂದು ವಿಲನ್ಸ್ ಗಳಿಗೆ ನಾಯಿ ಹೊಡೆದಂಗ್ ಹೊಡಿತಾನ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಮ್ ವಿಲನಿನ್ ಕೈಲಿ ಅವ್ರ ಅಪ್ಪನ್ ಕುತ್ತಿಗೆನ ಕಟ್ ಮಾಡಿಸ್ಬಿಡ್ತಾನ. ಇದರಿಂದಾಗಿ ಜನರೆಲ್ಲರೂ ನಮ್ ಹೀರೋಗ ಭಕ್ತರಾಗ್ಬಿಡ್ತಾರ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಈ ಕಡೆ ಸೈಡ್ ಸಿಮ್ಮನ್ ತಂಗಿ ಒಂದ್ ಹುಡುಗನ್ನ ಲವ್ ಮಾಡಿರ್ತಾಳ. ಇದರಿಂದಾಗಿ ಸಿಂಹ ಆಕಿಗೆ ಅವನ ಜೊತೆಗೆ ಮದುವಿನ ಫಿಕ್ಸ್ ಮಾಡ್ತಾನ. ಸೊ ವರ್ಷಕ್ಕೊಂದ್ಸಲ ಇವ್ರ ಹಳ್ಳ್ಯಾಗ ಶೂಟಿಂಗ್ ಕಾಂಪಿಟೇಷನ್ ನಡೀತೈತಿ. ಪ್ರತಿ ವರ್ಷನೂ ಈ ಕಾಂಪಿಟೇಷನ್ ನ ನಮ್ ಸಿಂಹನ ಗೆಲ್ಲೋದು. ಬಟ್ ಈ ಸಲ ಅವ್ನ ಕಾರ್ನಾಗ ಬರಕಾರ ವಿಲನ್ ಇವ್ರ ಮ್ಯಾಗ ಅಟ್ಯಾಕ್ ಮಾಡಿಸ್ಬಿಡ್ತಾನ. ಇದರಿಂದಾಗಿ ಸಿಂಹ ಕಾಂಪಿಟೇಷನ್ ಬರೋದು ಲೇಟ್ ಆಗತಿ. ಸೊ ಸಿಮ್ಮನ್ ತಂಗಿ ಲವರ್ ವಿಲನಿನ್ ವಿರುದ್ಧ ಕಂಪೀಟ್ ಮಾಡಕಂತ ಬರ್ತಾನ. ಆದ್ರ ಅಣ್ಣ ಶೂಟಿಂಗ್ ಕಾಂಪಿಟೇಷನ್ ನಾಗ ವಿಲನಿನ್ ವಿರುದ್ಧ ಸೋತ್ ಬಿಡ್ತಾನ. ಇದರಿಂದಾಗಿ ಅಣ್ಣ ಡಿಸಪಾಯಿಂಟ್ ಆಗಿ ರಾತ್ರಿ ಗನ್ ತಗೊಂಡು ಹೆಂಗ್ ಬೇಕಂಗ್ ಶೂಟ್ ಮಾಡ್ತಿರ್ತಾನ. ಇದ್ರಾಗ ಒಂದು ಬುಲೆಟ್ ಹೋಗಿ ಇನ್ನೋಸೆಂಟ್ ಆಗಿರೋಂತ ಒಂದು ವ್ಯಕ್ತಿಗೆ ಬಿದ್ದು ಬಿಡ್ತತಿ. ಸೊ ಸಿಂಹ ರಚ್ಚಿಗೆದ್ದು ಊರ್ ಜನರ ಮುಂದೆ ತಂಗಿ ಬಾಯ್ ಫ್ರೆಂಡ್ ಗೆ ಬೆಲ್ಟ್ ಟ್ರೀಟ್ಮೆಂಟ್ ಕೊಡ್ತಾನ. ಸೊ ಇದರಿಂದಾಗಿ ಹುಡುಗ ಹೆವಿ ಬೇಜಾರಾಗಿ ಊರ್ಲ್ ಹಾಕೊಂಡ್ ಸತ್ತೋಗ್ಬಿಡ್ತಾನ. ಸೊ ಇದನ್ನೆಲ್ಲ ಕಣ್ಣಾರೆ ನೋಡಿದಂತ ಸಿಮ್ಮನ್ ತಂಗಿ ನನ್ನ ಬಾಯ್ ಫ್ರೆಂಡಿನ ಸಾವಿಗೆ ನಮ್ಮ ಅಣ್ಣನೇ ಕಾರಣ ಅಂತ ಗಟ್ಟಿಯಾಗಿ ನಂಬ್ತಾಳ. ಸೊ ಈಗ ಅಕ್ಕ ಸಿಮ್ಮನ್ ಮ್ಯಾಗ ಸೇಡ್ ತೀರ್ಸ್ಕೊಳಕೋಸ್ಕರ ವಿಲನ್ ಹತ್ರ ಹೋಗಿ ತಾಳಿ ಕಟ್ಸ್ಕೊಂತಾಳ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರ ಅವತ್ತಿಂದ ಇವತ್ತಿನ ತನಕ ಸಿಮ್ಮನ್ನ ಸಾಯಿಸ್ಬೇಕಂತ ಅವ್ರ ತಂಗಿ ಸ್ಕೆಚ್ ಆಗ್ತಿದ್ಲು. ಈಗ ಸಕ್ಸಸ್ಫುಲಿ ಆಗಿ ಸಾಯಿಸಿದ್ಲು. ಸೊ ಈ ಎಲ್ಲಾ ಫ್ಲಾಶ್ ಬ್ಯಾಕ್ ನ ಕೇಳಿದಂತ ನಮ್ ಜೆ ವೆಟ್ ಮಾಡ್ಕೊಂತಾನ ಕಣ್ಗಳನ್ನ. ಸೊ ಕಣ್ಣೀರ್ನ ಒರ್ಸ್ಕೊಂಡು ಇಸ್ತಾನ್ಬುಲ್ಗೆ ಹೋಗಿ ಆರಾಮಾಗಿ ಲೈಫ್ ನ ಲೀಡ್ ಮಾಡೋದ್ ಬಿಟ್ಟು ಅಣ್ಣ ಜನರಿಗೋಸ್ಕರ ಹೊಡೆದಾಡ್ಬೇಕಂತ ವಿಲನ್ಸ್ ಗಳ ಜೊತೆಗೆ ಫೈಟ್ ಮಾಡ್ತಾನ. ಇನ್ನು ಈ ಊರಿನ ಜನರ ಬಗ್ಗೆ ಗೊತ್ತಲ್ಲ, ಇವನಿಗೆ ಜೈಕಾರ ಹಾಕಿ ಹಾಕಿ ಅಟ್ಟಕ್ಕೇರಿಸ್ಬಿಡ್ತಾರ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸೊ ತಂದೆ ಪೊಸಿಷನ್ ನ ಈಗ ಮಗ ತಗಂದ್ರಿಂದ ಇಲ್ಲೊಂದ್ ಸಾಂಗ್ ಬರ್ಲೇಬೇಕು. ನೋಡ್ರಿ, ಬಾಲಯ್ಯ ಅವರಿಗಿಂತ ಚೆನ್ನಾಗಿ ಬೇರೆ ಯಾರು ಕಾಣಿಸ್ಬಾರ್ದಂತ ಮಖಕ್ಕ ಈ ತರ ಟವಲ್ ನ ಕಟ್ಬಿಟ್ಟಾರ. ಆದ್ರ ಈ ಅಂಕಲ್ ಅಂತೂ ಮಖ ಮುಚ್ಕನ ಕೆಲಸನ ಯಾವತ್ತಿಗೂ ಮಾಡಿಲ್ಲ. ಈ ಕಡೆ ಸೈಡ್ ವಿಲನ್ ಬಂದು ನಿನ್ ಬಾಯ್ ಫ್ರೆಂಡ್ ಸಾಯಕ ನಿಮ್ ಅಣ್ಣ ಕಾರಣ ಅಲ್ಲ, ನಾನೇ ಕಾರಣ ಅಂತ ಹೆಂಡತಿ ಮುಂದೆ ಒಪ್ಕೊಂತಾನ. ನಾನೇ ನಿನಗೆ ಅವನ ಮೇಲೆ ಸೇಡ್ ಬರೋ ಹಾಗೆ ಮಾಡಿದೆ. ಆಕ್ಚುಲಿ ಅವತ್ತು ಶೂಟಿಂಗ್ ಕಾಂಪಿಟೇಷನ್ ಮುಗಿದ್ಮ್ಯಾಗ ಈಕಿ ಬಾಯ್ ಫ್ರೆಂಡ್ ಹತ್ರ ವಿಲನ್ ಹೋಗಿ ಸಿಮ್ಮನ್ನ ಸಾಯಿಸಕೋಸ್ಕರ ಒಪ್ಪಂದ ಮಾಡ್ಕೊಂಡ ಟ್ರೈ ಮಾಡಿರ್ತಾನ. ಇದಕ್ಕ ಅವನು ಒಪ್ಕೊಂಡಿರಲ್ಲ. ಇದರಿಂದಾಗಿ ಅವನನ್ನ ಸಾಯಿಸಿ ಇವನೇ ಉರ್ಲಕಂಡನ ಅನ್ನೋ ಟೈಪ್ ಇವನು ಪೋಟ್ರೆ ಮಾಡಿರ್ತಾನ. ಈ ಎಲ್ಲಾ ವಿಷಯ ಗೊತ್ತಾಗ್ತಿದ್ದಂಗ ಹೀರೋನ್ ತಂಗಿ ಬಾಳ ಡಿಪ್ರೆಷನ್ ಹೋಗ್ಬಿಡ್ತಾಳ. ಇದರಿಂದಾಗಿ ಅಕ್ಕ ರಚ್ಚಿಗೆ ಎದ್ದು ತವ್ರ ಮನೆ ಮುಂದೆ ಬಂದು ಸತ್ತೋಗ್ಬಿಡ್ತಾಳ. ಸೊ ಹೀರೋನ್ ಮನೆಯರ ಈಕಿ ಬಾಡಿನ ಸುಟ್ಟು ಈಕಿ ಪಿಂಡನ ಬಿಡಕರ ವಿಲನ್ ಇಲ್ಲಿ ಅಟ್ಯಾಕ್ ಮಾಡ್ತಾನ. ಇನ್ನೇನು ಇಲ್ಲೊಂದು ಕ್ಲೈಮ್ಯಾಕ್ಸ್ ಫೈಟಿಂಗ್ ನಡೀತೈತಿ. ಸೊ ಫೈನಲಿ ವಿಲನ್ ಇನ್ ತಲಿನ ನಮ್ ಹೀರೋ ಕಟ್ ಮಾಡ್ತಾನ. ಇಲ್ಲಿಗೆ 90% ಫೈಟಿಂಗ್ ಗಳಿಂದನ ತುಂಬಿದ್ದಂತ ಈ ಫಿಲಿಮು ಮುಗಿತೈತಿ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಈ ವಿಡಿಯೋದಾಗ ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಮ್ ಒಳಗಡೆ ಇರೋಂಥ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಅಷ್ಟೇ ಗಾಯ್ಸ್, ಇವತ್ತಿನ ರಿಯಾಕ್ಷನ್ ವಿಡಿಯೋ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಷ್ಟೊತ್ತಿಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.